ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ತ್ರಿಕೋನಾಸನ ಹೆಂಗೆ ಮಾಡೋದು ಅಂತ ನೋಡೋಣ. ಓಕೆ, ಆಸ್ ಯೂಶುವಲ್ ಸ್ಟ್ರೆಚ್, ಲಿಫ್ಟ್ ಇಟ್ ಅಪ್, ಲಿಫ್ಟ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ್ಯಕ್ಚುಲಿ ಸ್ಟ್ರೆಚ್ ಮಾಡ್ತಾ ಇರಬೇಕು, ಈ ಥರ ಟೈಮ್ ಸಿಕ್ಕಾಗಲ್ಲ. ತುಂಬ ಒಳ್ಳೆ ಒಂದು ಸ್ಟ್ರೆಚ್ ಇದು. ಹ್ಯಾಂಡ್ಸ್ ಡೌನ್. ತ್ರಿಕೋನಾಸನ ಮಾಡಬೇಕು ಅಂದರೆ ಸ್ವಲ್ಪ ನಮ್ಮ ಏನು ಟ್ವಿಸ್ಟಿಂಗ್ ಆಸನ ಆಗಿರುತ್ತೆ ಇದು. ಹಾಗಾಗಿ ಸೊ ನಾವು ಸ್ವಲ್ಪ ಈ ರೊಟೇಷನ್ ಮಾಡೋದು ಉತ್ತಮ. ಈ ರೊಟೇಷನ್ ಮಾಡಬೇಕಾದ್ರೆ ಒಂದು ಗಮನದಲ್ಲಿ ಇಟ್ಕೋಬೇಕು, ಏನು ಅಂದರೆ ನಮ್ಮ ರೈಟ್ ಹ್ಯಾಂಡ್ ಲೆಫ್ಟ್ ಶೋಲ್ಡರ್ಗೆ, ಲೆಫ್ಟ್ ಹ್ಯಾಂಡ್ ರೈಟ್ ಶೋಲ್ಡರ್ಗೆ ಟಚ್ ಆಗಬೇಕು. ನೆಕ್ ಮೂಮೆಂಟು ಆಮೇಲೆ ಐಬಾಲ್ ಮೂಮೆಂಟು ಎಲ್ಲ ಕರೆಕ್ಟಾಗಿ ಆಸ್ ಪರ್ ದ ರೊಟೇಷನ್ ನಡಿಬೇಕು. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ನಂತರ ಇನ್ನೊಂದು, ಇವಾಗ ಈ ಸ್ಟ್ರೆಚ್ನ ಕೂಡ ಮಾಡೋಣ. ಸೊ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸ್ವಲ್ಪ ಲೂಸ್ನಿಂಗ್ ಆಸನ ಆಗುತ್ತೆ ಇದು. ಲೂಸ್ನಿಂಗ್ ಆಸನ ಆದರೆ ಮಾತ್ರ ನಿಮಗೆ ಕರೆಕ್ಟ್ ಪೋಸ್ಚರ್ ಬರುತ್ತೆ. ಓಕೆ, ನಾವು ನೆಕ್ಸ್ಟ್ ಟುಗೆದರ್ ಜಂಪ್, ಒಂದೇ ಜಂಪಲ್ಲಿ ಟು ಕಮ್. ನೆಕ್ಸ್ಟ್ ಈಗ ರೈಟ್ ಟರ್ನ್ ನೋಡಿ. ರೈಟ್ ಲೆಗ್ ರೈಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಲೆಫ್ಟ್ ಲೆಗ್ ಕರೆಕ್ಟ್, ಲೆಫ್ಟ್ ಲೆಗ್ ರೈಟ್ ಲೆಗ್ ನಾವು ಜೋಡಿಸಿದ್ರೆ ಮಿಡಲ್ ಆಫ್ ದ ಲೆಫ್ಟ್ ಲೆಗ್ಗೆ ರೈಟ್ ಲೆಗ್ ಬರಬೇಕು. ಆ ಥರ ಇಟ್ಕೊಳ್ಳಿ. ಆಮೇಲೆ ಈ ಥರ ಇಟ್ಕೊಳ್ಳಿ. ಕೈಗಳನ್ನು ಶೋಲ್ಡರ್ ಲೆವೆಲ್ನ ಹೈಟ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಕೈಗಳನ್ನು ಪಾದ ಕೆಳಗಿಟ್ಟು ನಿಮ್ಮ ತಲೆನ ಇನ್ನೊಂದು ಕೈ ಎಡಭಾಗದ ಮಧ್ಯ ಬೆರಳಿನ ತುದಿ, ಮಿಡಲ್ ಫಿಂಗರ್ನ ಟಿಪ್ನ ನೋಡಬೇಕು. ಹಾಗೇನೆ ಸೇಮ್ ವಿತ್ ದ ಲೆಫ್ಟ್ ಲೆಗ್. ಲೆಫ್ಟ್ ಲೆಗ್ ಸ್ಟ್ರೈಟ್ ಇರಲಿ, ಮಿಡಲ್ ಆಫ್ ದ ಲೆಫ್ಟ್ ಲೆಗ್ಗೆ ರೈಟ್ ಲೆಗ್ ಇಟ್ಕೋಬೇಕು. ಆ್ಯಂಡ್ lift your hands, so palm up from your right hand, so down, breathe out and lift it up